ಹಾಯ್, ವೆಲ್ಕಮ್ ಬ್ಯಾಕ್ ಟು ಶಶಿ ಲಕ್ಷ್ಮಿ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಕುಕಿಂಗ್ ಬ್ಲೈಂಡ್ ಗ್ಯಾಂಗ್ ಟಾಪ್ ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ. ನಾನು ಒಬ್ಬಳೇ ಚಾಲೆಂಜ್ ಮಾಡ್ತಾ ಇದ್ದೀನಿ, ಯಾಕಂದರೆ ಯಾರೂ ಇಲ್ಲ, ಯಾರೂ ಬರೋದಿಲ್ಲ ಕೂಡ. ನೋಡೋಣ ಹೇಗೆ ಮಾಡ್ತೀನಿ, ಹೇಗಿರುತ್ತೆ ಅಂತ ನೋಡ್ತಾ ಹೋಗಿ. ಆಲ್ರೆಡಿ ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ, ಎಲ್ಲ ಎತ್ತಿಟ್ಕೊಂಡಿದ್ದ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ನಮ್ಮ ಅತ್ತೆಗೆ ಹೇಳಿದ್ದೆ ಟೊಮೊಟೊ ಸಾರು ಮಾಡ್ತೀನಿ, ಎಲ್ಲ ಹಚ್ಚಿಡಿ ಅಂತ. ಎಲ್ಲ ಹಚ್ಚಿಟ್ಟಿದ್ದಾರೆ, ನಾನೆಲ್ಲ ಈಗ ಮಾಡ್ಕೊಂಡಿದ್ದೀನಿ. ಈಗ ಲೇಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ ಬನ್ನಿ. ಬಟ್ಟೆ ಕಣ್ಣು ಕಟ್ಕೊಳ್ಳೋದು ಈಚೆ ಇಟ್ಬಿಟ್ಟಿದ್ದೆ, ಹುಡುಕ್ತಾ ಇದ್ದೀನಿ. ಈಗ ತೊಗೊಂಡು ಬರೋಕ್ಕೆ ಹೋದೆ. ಹಾಗೆ ನಾನು ಗ್ಯಾಸ್ ಕೂಡ ಆನ್ ಮಾಡ್ಕೊಂಡಿರಲಿಲ್ಲ, ಹಚ್ಕೊಂಡಿರಲಿಲ್ಲ. ಈಗ ಬಟ್ಟೆ ತಂದಾಯಿತು, ಈಗ ಕಣ್ಣು ಕಟ್ಕೋತೀನಿ. ಮೊದಲನೇದಾಗಿ ನಾನು ಕಣ್ಣನ್ನ ಕಟ್ಕೋತಾ ಇದ್ದೀನಿ. ನಿಜ ನನಗೆ ಕಾಣಿಸ್ತಾ ಇಲ್ಲ, ಭಯ ಆಗ್ತಾ ಇದೆ. ಏನೋ ಅದಿಗಳಿಸ್ತಾ ಇದ್ರೆ ಸಾಕು, ಚೆನ್ನಾಗಾಗಲಿ ಅಂತ. ಏನೂ ಕಾಣಿಸ್ತಾ ಇಲ್ಲ, ಕಣ್ಣು ಟೈಟು ಅಂತ ಅನ್ನಿಸ್ತಾ ಇದೆ. ಗ್ಯಾಸ್ ಲೈಟರಲ್ಲಿ ಸ್ಟವ್ ಹಚ್ಬಿಟ್ಟು ಹಂಗಾಗಿ ಇಟ್ಬಿಟ್ಟು ಎಲ್ಲಿ ಆ ಕಡೆ ಅಲ್ಲ, ನಂಗೆ ಗೊತ್ತಾಗ ಬಿಡ್ಬೇಕಿತ್ತಲ್ಲಿ ಹಂಗೆ ಮಾಡೋದು ಬಿಡುವ, ಹಂಗೆ ಗೊತ್ತಾಗಲ್ವಾ? ಈ ಕಡೆ ಹೆಚ್ಚು ಡೈಲಿ ನೋಡಿರ್ತೀವಲ್ಲ, ಕಾಣಿಸುತ್ತೆ ಇಲ್ವಾ? ಇಲ್ಲಿ ಇಕ್ಕಿದ್ದೀನಿ. ಈ ಕಡೆ ಇಲ್ಲಿ ಕಾಣಿಸ್ತೈತಾ ನೋಡು ಅಲ್ಲಿಂದ? ಇಲ್ಲ. ಈಗ ಸ್ಟವ್ ಕಾಣಿಸ್ತೈತಾ? ಇಲ್ಲಿ ಇಲ್ಲ, ಇಲ್ಲ ಇಕ್ಲ ಕಾಣಿಸ್ತದ ಹಚ್ಚಲ, ಹಚ್ಚತ್ರಿ. ಆ ಕಡೆ ಎಲ್ಲ ಹೊಸ್ತಿ ಹಚ್ಕೊಡು ಹೋಗ್ಲಿ. ಎಲ್ಲ ಹಚ್ಚುತ್ತೀನಿ, ಕರೆಕ್ಟ್ ಆಗೈತಾ? ಎಲ್ಲ ಇಕ್ತಾ ಇದ್ದೀವ ನೀನು ಅತ್ತಗೆ. ಆಮೇಲೆ ಏನಾಗಲ್ಲ, ಮಾಡ್ತೇನೆ. ಏನೋ ಮಾಡ್ಕೋಬೇಕು. ಗ್ಯಾಸ್ ಲೈಟರಲ್ಲಿ ಸರಿಯಾಗಿ ಹಚ್ಚಿಲ್ವಲ್ಲ, ಗ್ಯಾಸ್ ಸ್ಮೆಲ್ ಬರ್ತಿತ್ತು ನನಗೆ. ಹಾಗೆ ಸ್ವಲ್ಪ ಬಾಣಲಿ ಕಾಯಬೇಕಾಯಿತು, ಸ್ವಲ್ಪ ನೀರಿತ್ತು. ನೀರಲ್ಲಿ ಎಣ್ಣೆ ಹಾಕಿದ್ರೆ ಸಿಡಿಯುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ ನಾನು. ಅಡುಗೆ ಮನೇಲಿ ಜಾಸ್ತಿ ಬೆಳಕಿರೋದ್ರಿಂದ ಒಂದೊಂದು ಸಲ ಬ್ರೈಟಾಗಿ ಕಾಣಿಸುತ್ತೆ, ಒಂದೊಂದು ಸಲ ಕತ್ಲೆ ಥರ ಕಾಣಿಸುತ್ತೆ ಫೇಸು. ಬೇಜಾರು ಮಾಡ್ಕೋಬೇಡಿ, ಏನೂ ಅನ್ಕೋಬೇಡಿ. ಚಿಮ್ನಿ ಆನ್ ಮಾಡ್ಕೊಳೋಣ ಅಂತ ಅಂದ್ಕೊಂಡೆ, ಬಟ್ ನಾನು ಮಾತಾಡೋ ವಾಯ್ಸ್ ಕೇಳಲ್ವಲ್ಲ, ಅದಕ್ಕೋಸ್ಕರ ಚಿಮ್ನಿ ಯೂಸ್ ಮಾಡೋದು ಬೇಡ ಅಂತ ಅಂದ್ಕೊಂಡೆ. ಸ್ವಲ್ಪ ಬಾಣಲಿ ಕಾಯಬೇಕು, ಕಾಯ್ದ್ಮೇಲೆ ಎಣ್ಣೆ ಹಾಕಬೇಕು. ನೀರಿದ್ದಂಗೆ ಹಾಕಿದ್ರೆ ಸಿಡಿಯುತ್ತೆ. ಮೊದಲೇ ನಾನು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರೋದ್ರಿಂದ ಗೊತ್ತಾಗಲ್ಲ ಆಮೇಲೆ ನನಗೆ. ಅದಕ್ಕೋಸ್ಕರ ಬಾಣಲಿ ಕಾಯ್ದಿದೆ. ಈಗ ಎಣ್ಣೆ ಹಾಕೋಣ ಅಂತ ಎಣ್ಣೆ ಹಾಕ್ತೀನಿ ಫಸ್ಟು. ಆಯಿಲ್ ಬೇರೆ ಅಲ್ವಾ, ಹೊರಗಡೆ ಚೆಲ್ಲಿದ್ರೆ ಮತ್ತೆ ಎತ್ತಕ್ಕೆ ಕಷ್ಟ ಆಗುತ್ತೆ ಅಂತ ಆಯಿಲ್ ಒಂದೇ ಅಲ್ಲ, ಯಾವ ಇಂಗ್ರೀಡಿಯೆಂಟ್ಸ್ ಆದರೂ ಅಷ್ಟೇ ಈಚೆ ಚೆಲ್ಲಬಾರ್ದು ಅಂದ್ಬಿಟ್ಟು ಬಾಣಲಿನ ಇಟ್ಕೊಂಡು ಮಾಡ್ತಾಯಿದ್ದೀನಿ ನಾನು. ಒಂದು ಅಂದಾಜು ಸಿಗುತ್ತೆ ಬಾಣಲಿ ಇಟ್ಕೊಂಡು ಮಾಡೋದ್ರಿಂದ. ಎಣ್ಣೆ ಕರೆಕ್ಟಾಗಿ ಬಿಟ್ಟಿದ್ದೀನಿ, ಸ್ವಲ್ಪ ಕಾಯಿದೆ. ನೀರಿದೆ ಅನಿಸುತ್ತೆ, ಸ್ವಲ್ಪ ಸೌಂಡ್ ಬರ್ತಾ ಇದೆ ನೋಡಿ, ಸಿಡಿಯುತ್ತೆ. ನಾನು ಸ್ವಲ್ಪ ದೂರ ಇರ್ತೀನಿ.
ಅನ್ನ ಮಾಡಿದ್ದೀನಿ. ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಹಾಕಾದ್ರೆ ನಾನು ಕರಿಬೇವು ಹಾಕೋಬೇಕು. ಹಾಕ್ತಾ ಇದ್ದೀನಿ ನಾನು. ನಾನಿವತ್ತು ಮಾಡ್ತಾ ಇರೋದು ಟೊಮೊಟೊ ಗೊಜ್ಜು ಮಾಡೋಣ ಅಂದ್ಕೊಂಡೆ. ಬಟ್ ಬಿಸಿಲಲ್ಲಿ ತಿನ್ನೋಕ್ಕಾಗಲ್ಲ. ಬೆಳಗ್ಗೆ ಕೂಡ ಚಿತ್ರಾನ್ನ, ಕಾಯಿ ಚಿತ್ರಾನ್ನ, ಅದಕ್ಕೆ ಇವಾಗ ಟೊಮೊಟೊ ಮಾಡ್ತಾ ಇದ್ದೀನಿ. ಈರುಳ್ಳಿ ಆಗಿರುತ್ತೆ ಅನಿಸುತ್ತೆ. ಇವಾಗ ಟೊಮೊಟೊ ಹಾಕೋಣ. ಇವಾಗಲೂ ನನಗೆ ಏನು ಕಾಣಿಸ್ತೆ ಸುಲ್ಕೊಂಡು ಸ್ವಲ್ಪ ಹಾಗೆ ಇಟ್ಕೊಂಡು ಎಲ್ಲ ಇದೆಯಲ್ಲ ಇಂಗ್ರೀಡಿಯೆಂಟ್ಸು ಗೊತ್ತಾಗುತ್ತಲ್ಲ, ಅದಕ್ಕೆ ಮಾಡ್ತಾಯಿದ್ದೀನಿ. ವಾಯ್ಸು ಸ್ವಲ್ಪ ಡೌನ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ತೀವಿ. ನೆನೆದ್ರು ಟೊಮೊಟೊ ಚೆನ್ನಾಗಿ ಬೇಯಬೇಕು. ಟೊಮೊಟೊ ಚೆನ್ನಾಗಿ ಬೇಯಬೇಕು. ಅದಾದ್ಮೇಲೆ ಸ್ಮ್ಯಾಶ್ ಮಾಡಬೇಕು. ಸ್ಮ್ಯಾಶ್ ಮಾಡಾದ್ಮೇಲೆ ಉಪ್ಪು ಹಾಗೆ ಸಾಂಬಾರು ಪುಡಿ ಹಾಕ್ತೀನಿ ನಾನು. ಅದೆಲ್ಲ ಹಾಕಿದ್ರೆ ಆಮೇಲೆ ನೀರು ಹಾಕಬೇಕು. ಇನ್ನು ಅರ್ಧ ಕೆಲಸ ಇದೆ. ಅದಾದ್ಮೇಲೆ ಸಾಂಬಾರು ಮುಗೀತು ಅಂತ ಅರ್ಥ. ಸ್ವಲ್ಪ ಉಪ್ಪು ಹಾಕೋಣ, ಆಗ ಟೊಮೊಟೊ ಬೇಗ ಬೇಯುತ್ತೆ ಅಂತ.
ಎಂಡಿಂಗ್ವರೆಗೂ ಕೂಡ ನಾನು ಕಣ್ಣು ಕಟ್ಕೊಂಡಿರೋ ಬಟ್ಟೆನ ಬಿಚ್ಚೋದಿಲ್ಲ. ಸಾಂಬಾರು ಆದಮೇಲೆ ಬಿಚ್ಚುತ್ತೀನಿ. ನಾನು ಎಲ್ಲೂ ಕಟ್ ಮಾಡಿರೋದಿಲ್ಲ. ಲೈಟಾಗಿ ಅಕಸ್ಮಾತ್ ಬೇಯ್ದಿರೋದಷ್ಟೇ ಕಟ್ ಮಾಡಿರ್ತೀನಿ. ನಾನು ಹಾಗೆ ಹಾಕೋಬೋದ್ರೆ ತುಂಬ ಲಾಂಗ್ ಟೈಮ್ ಆಗುತ್ತೆ, ನೋಡೋರ್ಗೂ ತುಂಬ ಲಾಂಗ್ ಇದೆ ಅಂತ ಅನಿಸುತ್ತೆ ಅಂತ ನಾನು ಬೇಕಾಗಿರೋದಷ್ಟೇ ಕಟ್ ಮಾಡಿ ಹಾಕೋದು ವಿಡಿಯೋನ. ನೋಡೋಣ ನೀಟಾಗಿ ಬರುತ್ತೆ ಇದು ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಕಟ್ ಮಾಡೋದಿಲ್ಲ, ಟ್ರೈ ಮಾಡ್ತೀನಿ. ಸ್ಮ್ಯಾಶ್ ಆಯ್ತಾ? ಸ್ವಲ್ಪ ಬೆಳೆದಿದೆ ಅಷ್ಟೇ, ಟೈಮ್ ತಗೊಳ್ಳಿ ಟೊಮೊಟೊ ಬೇಳೆ. ತುಂಬ ಗ್ರ್ಯಾಂಡ್ ಟಾಪ್ಗಳು ಮಾಡಿದ್ದೀನಲ್ಲ, ನಿಮಗೆಲ್ಲ ಹೇಗೆ ಅನಿಸ್ತಿದೆ? ಚೆನ್ನಾಗಿದೆ ಅಂತ ಅನ್ನಿಸ್ತಿದ್ಯಾ? ಆಮೇಲೆ ಬಾಯಿಗೆ ಟೇಪ್ ಹಾಕೊಂಡು ಮಾಡಿ ಅಂತ ತುಂಬ ಜನ ಕಮೆಂಟ್ ಮಾಡಿ ತಿಳಿಸಿದ್ರು. ಮಾಡ್ಕೋಬೋದು. ನಾವು ಒಂದು ರೇಂಜ್ವರೆಗೂ 20 ಲೇಯರ್ಸ್ ಎಲ್ಲ ಹಾಕ್ಕೊಳಕ್ಕಾಗಲ್ಲ, ನಮಗೆ ಪ್ರಾಬ್ಲಮ್ ಆಗಬಾರ್ದಲ್ವ. ನಾವು ಏನೇ ಒಂದು ಕೆಲಸ ಮಾಡೋಕ್ಕೋದ್ರು ಅದು ನಮಗೆ ಹರ್ಟ್ ಮಾಡಬಾರ್ದು ಅಲ್ವಾ. ಅದಕ್ಕೋಸ್ಕರ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾತ್ರ ನಮ್ಮ ಕೈಲಿ ಮಾಡೋಕ್ಕಾಗುತ್ತೆ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೋಟಿಫಿಕೇಶನ್ ಬರುತ್ತೆ, ನೆಕ್ಸ್ಟ್ ವ್ಲಾಗ್ ನೀವು ನೋಡ್ಬೋದು. ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಒಂದು ಒಳ್ಳೆ ಗುಡ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಹತ್ರ. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಇದು ಬಾಣಲೆಲೆ ಬಿಟ್ಟರೆ ಕೈ ಆಡ್ಸೋದು ಅನ್ನದ ಕೈನ ಬಿಸಿ ಆಗಿಬಿಡುತ್ತೆ, ಆಗ ನಾನು ಮುಟ್ಟಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಕೆಳಗಡೆ ಇಡ್ತಾ ಇದ್ದೀನಿ ಅಷ್ಟೇ. ನಾನು ಸ್ಮ್ಯಾಶ್ ಆಗಬೇಕಿದು. ಸ್ಮ್ಯಾಶ್ ಆಯ್ತಾ ಇಲ್ಲ ಟೊಮೊಟೊ? ಒನ್ ಟೈಮ್ಗೆ 4 ಜನಕ್ಕೆ ಮಾಡ್ಕೋತಾ ಇದ್ದೀವಿ ಅಷ್ಟೇ, ಮಧ್ಯಾಹ್ನಕ್ಕೆ ಮಾತ್ರ. ರಾತ್ರಿಗೆ ಸಾರು ಮಾಡ್ತೀವಿ. ಜಸ್ಟ್ ಈಗ ಮಧ್ಯಾಹ್ನಕ್ಕೆ ಒನ್ ಟೈಮ್ಗೆ. ನನ್ನ ಮಗನ 2:30ಗೆ ಬರ್ತಾನೆ, ಅಷ್ಟರಲ್ಲಿ ಮಾಡಬೇಕು. ನಾನು ಇನ್ನೂ ಶಾಪ್ಗೆ ಹೋಗಿಲ್ಲ. ಇದು ಮುಗಿಸ್ಬಿಟ್ಟು ನಾನು ಶಾಪ್ಗೆ ಹೋಗ್ತೀನಿ. ಆಲ್ರೆಡಿ 10:40 ಆಗಿರಬೇಕು. ನಾನು ಬಂದು ಸ್ಟಾರ್ಟ್ ಮಾಡುವಾಗ 10:30 ಆಗಿತ್ತು. ನೋಡೋಣ ಬನ್ನಿ ಇನ್ನೂ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ. ಕಣ್ಣೆಲ್ಲ ಒಂಥರ ರಪ್ಪೆ ಮುಚ್ಚಿರ್ತೀವಲ್ಲ. ಸ್ವಲ್ಪ ಸ್ವಲ್ಪ ಕಣ್ಣಲ್ಲಿ ಥರ ಆಗ್ತಾ ಇದೆ ಒಳಗಡೆ. ಈಗ ಸ್ವಲ್ಪ ಉಪ್ಪು ಹಾಕೋಣ. ಇದು ಫೋನ್ ಎಲ್ಲಿದೆ? ಫೋನ್ ಇಲ್ಲಿದೆ. ಏನು ಒಂದು 3 ಮಿನಿಟ್ಸ್ ಆಗಿದ ತಕ್ಷಣ ನನ್ನ ಫೋನ್ ಲಾಕ್ ಆಗ್ತಾ ಇರುತ್ತೆ. ಅದಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ. ಕಣ್ಣು ಪೆಟ್ಟೆ ಕಟ್ಕೊಂಡಿರೋದ್ರಿಂದ ಆನ್ ಮಾಡ್ತಾ ಇದ್ದೀನಿ, ಅಂದರೆ ಸ್ಕ್ರೀನ್ ಟಚ್ ಮಾಡ್ತಾ ಇದ್ದೀನಿ.
ಸ್ಕ್ರೀನ್ ಟಚ್ ಮಾಡ್ತಾ ಇದ್ದೀನಿ, ಇಲ್ಲ ಆಫ್ ಆಗ್ತಾ ಇದೆ ನನಗಂತೂ ಗೊತ್ತಾಗ್ತಾ ಇಲ್ಲ. ಆದಷ್ಟು ಟ್ರೈ ಮಾಡ್ತೀನಿ. ಟೊಮೊಟೊ ಅರ್ಧ ಸ್ಮ್ಯಾಶ್ ಆಗಿದೆ. ಈಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಪುಡಿ ಹಾಕೋಣ. ಹಾಗೆ ಸ್ವಲ್ಪ ಹಾಕಿದ್ದೀನಿ ಉಪ್ಪನ್ನ. ಈಗ ಸ್ವಲ್ಪ ಹಾಕ್ತಾ ಇದ್ದೀನಿ, ಅಕಸ್ಮಾತ್ ಜಾಸ್ತಿ ಆದರೆ ಆಗೋದಿಲ್ಲ ಅಂತ. ಯಾಕಂದರೆ ಎಲ್ಲ ಆದಮೇಲೆ ಊಟ ಮಾಡುವಾಗ ಹಾಕ್ಕೊಂಡು ಆಯಿತು. ಸದ್ಯ ಪುಡಿ ಚೆಲ್ಲಿಲ್ಲ. ನಾನು ಮೆಣಸಿನ್ಕಾಯಿ ಹಾಕಿಲ್ಲ, ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ. ನೋಡ್ಕೊಂಡು ಹಾಕೋಬೇಕು, ಎಷ್ಟು ಬೇಕು ಅಂತ ನಾನು ಸ್ಪೂನಲ್ಲಿ ಹಾಕ್ಕೋತಾ ಇದ್ದೀನಿ ಅಂತ ಹಾಕ್ಕೊತೀನಿ. ಸಾಕು ಅನಿಸುತ್ತೆ. ಜಾಸ್ತಿ ಖಾರ ಅಂದರೆ ನನ್ನ ಮಗ ತಿನ್ನೋದಿಲ್ಲ. ಅದು ಅಲ್ಲದೆ ಬೇಸಿಗೆ ಆಗಿರೋದ್ರಿಂದ ನಾನು ಜಾಸ್ತಿ ಹಾಕೋಕ್ಕಾಗಲ್ಲ, ನಮಗೆ ಕೂಡ ತಿನ್ನೋಕ್ಕಾಗೋದಿಲ್ಲ. ಪುಡಿ ಟೊಮೊಟೊ ಎಲ್ಲ ಇಟ್ಕೊಂಡೆ, ಉಪ್ಪು ಖಾರ ಚೆನ್ನಾಗಿ ಇಟ್ಕೊಳ್ತೇನೆ. ಒಂದು 2 ಮಿನಿಟ್ಸ್ ಅಷ್ಟು ಇಲ್ಲ 5 ಮಿನಿಟ್ಸ್ ಅಷ್ಟು ಹಾಕಿ ನನಗೆ ಗೊತ್ತಾಗ್ತಿಲ್ಲ ರೆಕಾರ್ಡ್ ಆಗ್ತಾ ಇದೆಯೋ ಅಥವಾ ಆಫ್ ಆಗಿದೆಯೋ ಅಂತ. ನಾನು ಆಗಲೇ ಸ್ಕ್ರೀನ್ ಟಚ್ ಮಾಡಿದೆ, ನೋಡಬೇಕು. ಮೈ ಗಾಡ್, ದೇವರೇ ಒಳ್ಳೆಯದೇ ಆಗಿಲ್ಲಪ್ಪ. ರೆಕಾರ್ಡ್ ಆಗ್ತಿರೋದು ಆಫ್ ಆಗದೆ ಇದ್ದರೆ ಅಷ್ಟೇ ಸಾಕು ನನಗೆ. ಐ ಹೋಪ್ ಫಾರ್ ಬೆಸ್ಟ್. ನೋಡೋಣ, ಟ್ರೈ ಮಾಡ್ತೀನಿ. ಯಾಕಂದರೆ ನಾನು ಇಷ್ಟು ಕಷ್ಟಪಟ್ಟು ಮಾಡ್ತಿರೋದೆಲ್ಲ ವೇಸ್ಟ್ ಆಗಬಾರ್ದು, ಮತ್ತೆ ಮಾಡೋಕ್ಕಾಗೋದಿಲ್ಲ. ಜಾಸ್ತಿ ಬೇಯಿಸೋಕೆ ಹೋದ್ರೆ ಕೆಳಗಡೆ ತಳ ಆಗ್ಬಿಡುತ್ತೆ. ಈಗ ನೀರು ಹಾಕೋಣ ಬನ್ನಿ, ಟೈಮ್ ವೇಸ್ಟ್ ಮಾಡೋದು. ಇನ್ನು ಸ್ವಲ್ಪ ಇಷ್ಟು ಹಾಕಿದ್ದೀನಿ, ಇನ್ನೊಂದು ಸ್ವಲ್ಪ ಹಾಕೋಣ ಅನಿಸುತ್ತೆ. ಕುದಿಯುತ್ತಲ್ಲ ಸಾಕು ಸಾಕು ಅನಿಸುತ್ತೆ.
ಕುದಿ ಬರಬೇಕು, ಸಾಂಬಾರು ಬೇಯಬೇಕೀಗ. ಟೊಮೊಟೊ ಸಾರು ನೋಡೋಣ. ನೆಕ್ಸ್ಟು ರೊಟೀನ್ ಗ್ಯಾಂಗ್ ಟಾಕ್ ಮಾಡೋಣ. ಡೈಲಿ ರೊಟೀನ್ ಅಂತ ಅಂದ್ಕೊಂಡಿದ್ದೀನಿ, ಟ್ರೈ ಮಾಡ್ತೀನಿ. ನಾವೇನೇ ಒಂದು ಮಾಡೋಕ್ಕೋದ್ರು ಗ್ಯಾಂಗ್ ಟಾಕಲ್ಲಿ ಯಾರಾದರೂ ಇನ್ನೊಬ್ಬರು ಬೇಕು, ಮತ್ತು ನಮಗೆ ಟೈಮ್ ಇರಬೇಕು. ಟೈಮ್ ಸ್ವಲ್ಪ ಕಡಿಮೆ ಇದೆ, ಆದರೂ ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ಬಟ್ ಯಾರಾದರೂ ಬರಬೇಕಲ್ವಾ, ಯಾರು ಬರಲ್ಲ. ಅವ್ರ ಕೆಲಸಗಳಿರುತ್ತೆ, ಇಲ್ಲ ಏನಾದರೂ ಅವ್ರಿಗೆ ಇಂಟ್ರೆಸ್ಟ್ ಇರಬೇಕು ಮಾಡೋ ಟೈಮಲ್ಲಿ ಗ್ಯಾಂಗ್ ಟಾಕ್ನ. ನೋಡೋಣ ಮುಂದೆ ಯಾವ ಥರ ಮಾಡಬೇಕು, ಏನು ಮಾಡಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟು ಯಾವ್ಯಾವ ಥರ ಗ್ಯಾಂಗ್ ಟಾಕ್ ಮಾಡ್ಬೋದು ಅಂತ. ಈಸಿ, ತುಂಬ ಈಸಿ ಅಂತಲೂ ಹೇಳಲ್ಲ, ತುಂಬ ಇದು ಅಂತಲೂ ಹೇಳಲ್ಲ. ಅಟ್ಲೀಸ್ಟ್ ನಮ್ಗೆ ಆಗೋಂತೂ ಮಿಡಲ್ ರೇಂಜಲ್ಲಿ ಇರುವಂಥದ್ದು ಐಡಿಯಾಸ್ಗಳು ಕೊಡಿ, ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಕಣ್ಣ ನೀರು ಬರ್ತಾಯಿದೆ, ರೆಪ್ಪೆಲ್ಲ ಒತ್ತುತ್ತಾ ಇದೆ. ಅಪ್ಪ ಕಷ್ಟ ಇದೆ. ಕಂಟಿನ್ಯೂಸಾಗಿ ಕಟ್ಕೋಬೇಕು ಮಾಡಬೇಕು ಅಂದರೆ ನಾನು ಕಂಟಿನ್ಯೂಸಾಗಿ ಕಟ್ಕೊಂಡಿದ್ದೀನಿ. ನೋಡೋಣ, ಈ ವಿಡಿಯೋನಾದರೂ ಚೆನ್ನಾಗಿ ಓಡಲಿ ಅಂತ ನನ್ನ ಆಸೆ. ಐ ಹೋಪ್ ಫಾರ್ ಬೆಸ್ಟ್. ಟ್ವಿಸ್ಟ್ ಮಾಡಿದ್ದೀನಿ ಫಿಂಗರ್ನ. ಸಾಂಬಾರು ಕುದಿದ್ರೆ ಸೌಂಡ್ ಬರುತ್ತೆ, ನಂಗೆ ಗೊತ್ತಾಗುತ್ತೆ, ಕೇಳಿಸುತ್ತೆ. ಸ್ವಲ್ಪ ಸ್ವಲ್ಪ ಕೇಳಿಸ್ತದೆ. ಆಮೇಲೆ ಹಿಂಗೆ ಇದ್ದಿದ ತಕ್ಷಣ ಹಬೆ ಜಾಸ್ತಿ ಬರುತ್ತೆ. ಸ್ವಲ್ಪ ಸ್ವಲ್ಪ ಆಗ್ತಾ ಇದೆ. ಇನ್ನು ಸಾಂಬಾರು ಕುದಿದ್ದೀನಿ. ಇದಾದಮೇಲೆ ನೀವು ಅನ್ಕೋಬೋದು ಇನ್ನು ಮಾಡ್ತಿದ್ದೀನಿ ಅಂತ. ನಾನು ಚೆನ್ನಾಗಿ ನೆನಪಿದೆ. ಕೊತ್ತಂಬರಿ ಸೊಪ್ಪು ಹಾಕಬೇಕು, ಹಾಕ್ತೀನಿ. ಸ್ವಲ್ಪ ಸಾಂಬಾರು ಕುದೀಲಿ, ಹಾಕಿ ಲಾಸ್ಟ್ ಫೈನಲ್ಗೆ ನಾನು ಬಿಚ್ಚಿಬಿಟ್ಟು ಟೇಸ್ಟ್ ಮಾಡಿ ನಿಮ್ಗೆ ತಿಳಿಸ್ತೀನಿ. ಆಮೇಲೆ ಲಾಗ್ ಎಂಡ್ ಆಗುತ್ತೆ. ನಿಜ ಹೇಳ್ತೀನಿ, ಡೈಲಿ ಈ ಥರ ಮಾಡೋಕ್ಕಾಗಲ್ಲ, ಕಣ್ಣಿಗೆ ಎಫೆಕ್ಟ್ ಆಗುತ್ತೆ. ಆ್ಯಕ್ಚುಲಿ ನಾನು 3 days ಬ್ಯಾಕ್ ಮುಂಚೆ ಹಾಸ್ಪಿಟಲ್ಗೆ ಹೋಗಿ ಬಂದೆ, ಹೈ ಚೆಕಪ್ ಮಾಡಿಸ್ಕೊಂಡು. ಸ್ವಲ್ಪ ಬ್ಲರ್ರಾಗಿ ಕಾಣಿಸ್ತಿತ್ತು ಅಂತ ಕನ್ನಡಕ ಹೇಳಿದ್ದಾರೆ. ಜಾಸ್ತಿ ಫೋನ್ ಯೂಸ್ ಮಾಡಬೇಡಿ ಅಂತ ಹೇಳಿದ್ದಾರೆ. ನಮ್ಮ ಹಸ್ಬೆಂಡ್ ಅವ್ರಿಗೆ ಡಾಕ್ಟ್ರಿಗೆ ಜಾಸ್ತಿ ಯೂಸ್ ಮಾಡ್ತಾರೆ ಅಂತ ಹೇಳ್ತಿದ್ರು, ಹೇಳ್ತಿದ್ರು. ಅದರಿಂದ ಸ್ವಲ್ಪ ನಾನು ಫೋನು ಯೂಸ್ ಮಾಡೋದು ಕಡಿಮೆ ಮಾಡೋಣ ಅನ್ಕೋತೀನಿ. ಈಗ ಎಲ್ಲಿ ಲಾಗ್ಗಳೆಲ್ಲ ಹಾಕಬೇಕು, ಶಾರ್ಟ್ಸ್ ಹಾಕಬೇಕು. ಹಾಗೆ ಇನ್ಸ್ಟಾಗ್ರಾಮಲ್ಲಿದ್ದೀನಿ, ಇನ್ಸ್ಟಾಗ್ರಾಮಲ್ಲೆಲ್ಲ ಅಪ್ಲೋಡ್ ಮಾಡಬೇಕು ರೀಲ್ಸ್ ಎಲ್ಲ. ಅದೇ ನನಗೆ ಟೈಮ್ ಹಿಡಿಯುತ್ತೆ. ಫೋನ್ ನೋಡ್ತಾ ಇದ್ದರೆ ಕೆಲಸನೇ ಆಗೋದಿಲ್ಲ ನನಗೆ. ಮನೇಲಿ ಕೆಲಸ ಮಾಡಬೇಕು, ಶಾಪ್ ನೋಡ್ಕೋಬೇಕು, ನನ್ನ ಮಕ್ಕಳು ನೋಡ್ಕೋಬೇಕು, ನನ್ನ ಕೆಲಸಗಳು ಮಾಡ್ಕೋಬೇಕು. ಔಟ್ಸೈಡ್ ಹೋದಾಗೂ ಅಷ್ಟೇ, ಪ್ಯಾಕಿಂಗು, ಅಲ್ಲಿಂದ ಬಂದಮೇಲೆ ವಾಶು ಇದ್ದೇ ಇರುತ್ತೆ. ಮನೇಲಂತೂ ಕೆಲಸ ಹೆಂಗೋ ಒಂದು ಮ್ಯಾನೇಜ್ ಮಾಡ್ತೀನಿ. ಆಮೇಲೆ ಹೊರಗಡೆ ಹೋದಾಗ ಶಾಪ್ಗೆಲ್ಲ ಪರ್ಚೇಸ್ಗೆ ಅದಕ್ಕೂ ಟೈಮ್ ಹಿಡಿಯುತ್ತೆ. ನೋಡೋಣ ಮುಂದೆ ಯಾವ ಥರ ಮಾಡಬೇಕು, ಗ್ಯಾಂಗ್ ಟಾಕಲ್ಲಿ ಯಾವ್ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದೆ 2ನೇ ಸಲನೋ 3ನೇ ಸಲನೋ ಹೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಹೆಂಗೆ ಕಾಣಿಸ್ತಿದೆ ನನಗೆ ಅಂತ ಗೊತ್ತಾಗ್ತಾ ಇಲ್ಲ. ಕಾಣಿಸ್ತಿದೆ ಕ್ಲಿಯರ್ ಆಗಿ, ಇಲ್ಲಾಂದರೆ ನಾನೇ ಅರ್ಧ ನಿಂತ್ಕೋತಾ ಇದ್ದೀನೋ ಗೊತ್ತಿಲ್ಲ. ಅರ್ಧ ಕುದೀತಾ ಇದೆ ಅನಿಸುತ್ತೆ ಸಾಂಬಾರು. ಇನ್ನೊಂದು ಸ್ವಲ್ಪ ಕುದೀಲಿ. ಕುದ್ದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಸಿಮ್ಮು ಜಾಸ್ತಿ ಇಕ್ಕಿದ್ರೆ ಇನ್ನೂ ಬೇಗ ಆಗ್ತಿತ್ತು. ಬಟ್ ಆಮೇಲೆ ಆಫ್ ಆದ್ರಲ್ಲೇ ಗ್ಯಾಸ್ ಲೀಕೇಜ್ ಆದರೆ ಅಂತ ನನಗೆ ಭಯ ಆಗುತ್ತೆ, ಅದಕ್ಕೆ ಬೇಡ.
ನಿಧಾನಕ್ಕೆ ಆಗಲಿ. ತೆಗೆಯೋಣ ಅಂತ ಅನ್ನಿಸ್ತಾ ಇದೆ. ವಿಡಿಯೋ ರೆಕಾರ್ಡ್ ಆಗ್ತಾ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಭಯ ನನಗೆ. ನಾನು ಇಷ್ಟೊತ್ತೆ ಕಾಯ್ದಿದ್ದೀನಿ, ಇನ್ನೊಂದು ಸ್ವಲ್ಪ ಹೊತ್ತು ಕಾಯೋಕ್ಕಾಗಲ್ವಾ, ಒಂದು 5 ನಿಮಿಷ ಅನ್ಕೊತೀನಿ. ಎಲ್ಲ ಬಬಲ್ಸ್ ಬರ್ತಾ ಇದೆ ಅನಿಸುತ್ತೆ, ಎಲ್ಲ ಕಡೆನೂ ಬೇಯ್ತಾ ಇದೆ, ಅಂದರೆ ಕುದೀತಾ ಇದೆ ಸಾಂಬಾರು. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕೋಣ ಬನ್ನಿ. ಆಲ್ರೆಡಿ 2 ಸಲ ಕುದ್ದಿದೆ ಸಾಂಬಾರು. ಯಾಕೆ ಇಟ್ಕೊಂಡು ಮಾಡ್ತಾ ಇದ್ದೀನಿ ಅಂದರೆ ಎಲ್ಲ ಈಚೆ ಬೀಳಬಾರ್ದು ಐಟಮ್ ಎಲ್ಲ ಅಂತ. ಎಷ್ಟು ಬಿದ್ದಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ನಾನು ಅನ್ಕೋತೀನಿ ಯಾವುದೂ ಬೀಳಿಸಿಲ್ಲ ಅಂತ. ನೋಡೋಣ, ಹೇಗೆ ಗೊತ್ತಾಗುತ್ತೆ. ಕೈ ತೊಳ್ಕೊಂಡು ಬರ್ತೀನಿ. ಕೈ ತೊಗೊಂಡು ಬಂದಿದ್ದೀನಿ, ನಾನು ಬಿಚ್ಚಿಲ್ಲ. ಒಂದು 2-3 ನಿಮಿಷ ಸಾಂಬಾರು ಆಯಿತು ಅಂತ ಅನ್ಕೊತೀನಿ. ಟೊಮೆಟೊ ಸಾರು ಜಾಸ್ತಿ ಕೇಳಿಸ್ತಿದೆ ಸೌಂಡು, ಸಾಂಬಾರು ಕುದಿಯೋದು. ಕಣ್ಣು ಬಿಚ್ಚಿದ ತಕ್ಷಣ ನಂಗೆ ಫುಲ್ ಶಾಕ್ ಆಯಿತು, ಯಾಕಂದರೆ ವಿಡಿಯೋ ರೆಕಾರ್ಡ್ ಆಗ್ತಿರ್ಲಿಲ್ಲ. ಆಮೇಲೆ ನೋಡಿದೆ ಅರ್ಧಕ್ಕೆ ಎಲ್ಲ ಎಂಡ್ ಆಗಿಬಿಟ್ಟಿದೆ ಅಂತ. ಸದ್ಯ ಅದೇನೂ ಆಗಿರಲಿಲ್ಲ, ಅದಕ್ಕೆ ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೀನಿ. ಅದನ್ನು ನಿಮಗೆ ತಿಳಿಸ್ಬೇಕಲ್ಲ, ಅದಕ್ಕೋಸ್ಕರ. ಸಾರಿ ಗೈಸ್, ಅದು ಹೆಂಗೆ ಆಫ್ ಆಯಿತು ಗೊತ್ತಿಲ್ಲ. 30 ಮಿನಿಟ್ಸ್ ಆಯ್ತಲ್ಲ, ಅದಕ್ಕೆ ಆಫ್ ಆಗೋಯ್ತು ಅಂತ ಅನ್ಕೋತೀನಿ. ನಾನು ಬಿಚ್ಚಿದ್ದೆ, ಕಣ್ಣು ಕಟ್ಟಿರೋದು ನೋಡಿ. ಸಾಂಬಾರು ಕುದೀತಾ ಇದೆ, ಯಾವುದು ಕೂಡ ಹೊರಗಡೆ ಬಿದ್ದಿಲ್ಲ, ಚೆನ್ನಾಗಿ ಮಾಡಿದ್ದೀನಿ. ಈಗ ಬಟ್ ಟೇಸ್ಟ್ ಮಾಡಬೇಕು, ಟೇಸ್ಟ್ ಮಾಡಿ ನೋಡೋಣ. ಟೊಮೊಟೊ ಇನ್ನೂ ಒಂದು ಸ್ವಲ್ಪ ಬೇಯಬೇಕಾಗಿತ್ತು, ಬಟ್ ಸ್ಮ್ಯಾಶ್ ಮಾಡಿದ್ದೀನಿ ನಾನು. ಆಮೇಲೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ, ಐಟಮ್ ಕಡಿಮೆ ಆಯಿತು. ಸ್ವಲ್ಪ ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡೆ. ಹಾಗೂ ಅನ್ಕೋತಿದ್ದೆ ಕರೆಕ್ಟಾಗಿ ಆಗುತ್ತೆ ಅಂತ. ಸ್ವಲ್ಪ ಎಣ್ಣೆ ಜಾಸ್ತಿ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಬಟ್ ಈಗ ಟೇಸ್ಟ್ ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ವಾವ್, ಸೂಪರ್. ಕಣ್ಣು ಮುಚ್ಕೊಂಡು ಮಾಡಿದ್ದು ತುಂಬ ಚೆನ್ನಾಗಿ ಮಾಡಿದ್ದೀನಿ, ನಿಜ. ತೊಳ್ಕೊಂಡು ಬರ್ತೀನಿ. ಹೇಗಾಗಿದೆ ಅಲ್ವಾ ಸಾಂಬಾರು? ತುಂಬ ಚೆನ್ನಾಗಿದೆ, ಒಳ್ಳೆ ಟೇಸ್ಟ್ ಕೂಡ ಇದೆ. ನಿಜ ನಾನು ಅಂದ್ಕೊಂಬಿಟ್ಟಿದ್ದೆ ಯಾವ ಥರ ಆಗುತ್ತೋ, ಎಲ್ಲರೂ ಊಟ ಮಾಡ್ತಾರೆ ಅಂತ. ಬಟ್ ನನಗೆ ಈಗ ಭಯ ಆಗ್ತಾಯಿಲ್ಲ, ಚೆನ್ನಾಗಿ ಮಾಡಿದ್ದೀನಿ. ಟೇಸ್ಟ್ ಮಾಡಿದ್ನೆಲ್ಲ ಹೇಳ್ತಾ ಇದ್ದೀನಿ ನಾನು. ಆಮೇಲೆ ಬೇಜಾರು ಮಾಡ್ಕೋಬೇಡಿ, ಕಟ್ಟಾಗಿ ಬರ್ತಾಯಿದ್ದೆ ವಿಡಿಯೋ ಲಾಸ್ಟಲ್ಲಿ, ಯಾಕೆಂದರೆ ಮೆಮೊರಿ ಸ್ಪೇಸ್ ಖಾಲಿ ಇಲ್ಲ ಅಂತ ತೋರಿಸ್ತಾ ಇದೆ ಫೋನಲ್ಲಿ ಲಾಸ್ಟಲ್ಲಿ. ಯಾಕಂದರೆ ಅದು ಅರ್ಧ ಗಂಟೆ ವಿಡಿಯೋ ಅಲ್ವಾ, ಅದಕ್ಕೆ ಸ್ಪೇಸ್ ಖಾಲಿ ಇಲ್ಲ ಅಂತ ತೋರಿಸ್ತಾ ಇದೆ ಫೋನಲ್ಲಿ. ಅದಕ್ಕೆ ಕಟ್ಟಾಗಿ ನಾನು ವಿಡಿಯೋ ಹಾಕ್ತಾ ಇದ್ದೀನಿ. ಇದು ನನ್ನ ಇವತ್ತಿನ ಬ್ಲೈಂಡ್ ಕುಕಿಂಗ್ ಗ್ಯಾಂಗ್ ಟಾಕ್ ಅಂತ ಹೇಳ್ಬೋದು. ಐ ಹೋಪ್ ಈ ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಅಂಟಿಲ್ ದೆನ್ ಬಾಯ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ.